ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವೊಂದು ವಿಶೇಷವಾದಂಥ ಕಡುಬು ಮಾಡ್ತಾಯಿದ್ದೀವಿ. ಅಕ್ಕಿಯೊಳಗೆ ಕಡುಬು. ಇದು ನೀವು ನೋಡ್ಬೋದು, ಇದು ರೇಷನ್ ಅಕ್ಕಿ ಆಗಿದೆ. ಒಳ್ಳೆ ಅಕ್ಕಿನೂ ಮಾಡ್ಬೋದು, ರೇಷನ್ ಅಕ್ಕಿನೂ ಮಾಡ್ಬೋದು. ರೇಷನ್ ಅಕ್ಕಿನಲ್ಲೂ ತುಂಬ ಚೆನ್ನಾಗಾಗುತ್ತೆ. ಇದು ತುಂಬ ಟೇಸ್ಟಾಗಿಯೂ ಇರುತ್ತೆ. ಅದಕ್ಕೆ ನಾನು ಇದನ್ನು ಒಂದು 4-5 ಸಲ ತೊಳ್ಕೊಂಡು ಈ ಥರ ನೀರು ಜಾಲರಿ ಒಳಗೆ ಹಾಕಿಟ್ಕೊತಿದ್ದೀನಿ. ನೀರೆಲ್ಲ ಹೋಗಿದೆ. ಇವಾಗ ನಾವು ಇದಕ್ಕೆ ಮಾಡಲಿಕ್ಕೆ ರೆಡಿ ಆಗಿದೆ. ನೋಡ್ಬೋದು ನೀವು. ಈ ಥರ ನಾವು ಫ್ರೆಶ್ ಆಗಿ ಅವಾಗೆ ತೊಳೆದು ಮಾಡ್ಕೋಬೇಕು. ಕೆಲವೊಬ್ರು ಹಾಗೆ ಮಾಡ್ತಾರೆ. ನಾನು ಕೊಳೆ ಇರುತ್ತಲ್ಲ ಅಂಥೇಳಿ ಒಂಚೂರು ತೊಳೆದ್ಬಿಟ್ಟು ಈ ಥರ ಮಾಡ್ಕೊಂಡು ಮಾಡಿದ್ದೀನಿ. ನಮಗೆ ಫಸ್ಟಾಗಿ ಅಕ್ಕಿ ಬೇಕು, ಆಮೇಲೆ 1 ಟೀ ಸ್ಪೂನು ಆಯಿಲು ಮತ್ತು ಅರ್ಧ ಟೀ ಸ್ಪೂನಷ್ಟು ಉಪ್ಪು, ನಮಗೆ ನೀರು ಬೇಕು. ನಾನು ಈ ಲೋಟದಿಂದ 2 ಲೋಟದಷ್ಟು ಅಕ್ಕಿ ತೊಗೊತಿದ್ದೀನಿ. ಈಗ ಇದೇ ಲೋಟದಿಂದ 3-3.5 ನೀರು ಹಾಕ್ತೀನಿ. ಒಂದು ಅರ್ಧ ಲೋಟ ಕಮ್ಮಿ ಹಾಕ್ತೀನಿ. ಕೆಲವೊಬ್ಬರು ಈ ಅಕ್ಕಿಗೆ ತುಂಬ ನೀರು ಬೇಕಾಗಲ್ಲ, ಹಾಗಾಗಿ ನಾನು ಒಂದು ಅರ್ಧ ಲೋಟ ನೀರು ಕಡಿಮೆ ಮಾಡಿದ್ದೀನಿ. ಅದಕ್ಕೆ ಇದನ್ನು ನಾನು ಈ ಲೋಟದಲ್ಲಿ 3.5 ಲೋಟ ಹಾಕಿಬಿಟ್ಟು ನೀರು ಬಿಸಿ ಮಾಡ್ಕೊತೀನಿ. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕೋತೀನಿ. ಇದು ತರಿಯಾಗಿ ರವೆ ಥರ ದಪ್ಪ ರವೆ ಮಾಡ್ಕೊಂಡ್ರೂ ಆಗುತ್ತೆ, ಸಣ್ಣ ರವೆ ಮಾಡ್ಕೊಂಡ್ರೂ ಆಗುತ್ತೆ. ಅದರಲ್ಲಿಂದ ನೀವು ಇದು ಮಾಡ್ಕೋಬೇಕು. ಇದು ಆವಾಗ ನಮಗೆ ಕಡುಬು ಮಾಡೋಕ್ಕೆ ರೆಡಿ ಆಗುತ್ತೆ. ಇದಕ್ಕೆ ನೀವು ಬೇಕಾದರೆ ಕೊಕೊನಟ್ ಸೇರಿಸ್ಕೋಬೋದು, ತೆಂಗಿನಕಾಯನ್ನು ಸೇರಿಸ್ಕೋಬೋದು. ಅದು ಟೇಸ್ಟು ಚೆನ್ನಾಗಿರುತ್ತೆ. ಬೇಡ ಅಂತಂದರೆ ಇದು ಮಾಡ್ಕೋಬೇಕು. ನೀವು ತುಪ್ಪ ಬೇಕಿದ್ರೂ ಹಾಕ್ಕೋಬೋದು. ತುಪ್ಪ ಬೇಕಿದ್ರೆ ಈಗ ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನೋಡ್ಬೋದು, ಇದೇನು ತುಂಬ ಟೈಮ್ ಹಿಡಿಯಲ್ಲ. ನೀವು ಇದು ಅಕ್ಕಿ ತೊಳೆದ್ಬಿಟ್ಟು ಒಂದು 15-20 ನಿಮಿಷ 25 ನಿಮಿಷ ಬಿಟ್ಟರೆ ಸಾಕು. ಈ ಥರ ಜಾಲರಿ ಒಳಗೆ ಹಾಕಿಬಿಟ್ರಾಯ್ತು. ಅದು ನೀರೆಲ್ಲ ಹೋಗಿಬಿಡುತ್ತೆ. ನಿಮಗೆ ಒಳ್ಳೆ ಅಕ್ಕಿ ನೋಡ್ಬೋದು, ಹಸಿ ಏನೂ ಇರಲ್ಲ. ಈ ಥರ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ನೋಡ್ಬೋದು, ಈ ಥರ ಆಗುತ್ತೆ. ಆವಾಗ ನೀವು ಇದನ್ನು ರುಬ್ಕೊಳ್ಳೋಕ್ಕೆ ಯೂಸ್ ಮಾಡ್ಬೋದು. ಈಗ ನಾನು ಇದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಈಗ ನಾನು ಇದಕ್ಕೆ ನೀರನ್ನು ಹಾಕಿ ಒಲೆ ಮೇಲೆ ಬಿಸಿ ಮಾಡ್ತೀನಿ. ಇದು ನೀರು ಬಿಸಿ ತುಂಬ ಈಸಿ ಆದಂಥ ಕೆಲಸ ಇದು. ನಿಮಗೆ ತುಂಬ ಇದು ಆಗೋದಿಲ್ಲ. ಈಗ ನಾನು ನೀರನ್ನು ಹಾಕ್ಕೋತಾ ಇದ್ದೀನಿ. ನೋಡಿರಿ, ಇದು 3.5 ಲೋಟದಷ್ಟು ಹಾಕ್ಕೋಬೇಕು ನೀರು. ಈಗ ಯಾವುದೇ ಆಗಲಿ ನೀವು ಅಳತೆ ಮೇಲೆ ಮಾಡಿರಿ, ಆವಾಗ ನಿಮಗೆ ಅಳತೆ ಕರೆಕ್ಟಾಗಿ ಸಿಗುತ್ತೆ. ಯಾಕಂದರೆ ಒಂಚೂರು ನೀರು ಹೆಚ್ಚಾಯಿತು ಕಡಿಮೆ ಆಯಿತು ಅಂತಂದ್ರೂ ಇದಾಗುತ್ತೆ. ಕಡಿಮೆ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಜಾಸ್ತಿ ಇದ್ದರೆ ಮತ್ತು ಕಡಿಮೆ ಮಾಡೋಕ್ಕೆ ಬರೋಲ್ಲ. ಅದಕ್ಕೆ ರವೆನೂ ಹಾಕ್ಕೋಬೇಕಂತೂ ಇರೋಂಗಿಲ್ಲ. ಅದಕ್ಕಾಗಿ 3 ಲೋಟ ಹಾಕಿದ್ದೀನಿ. ಈಗ ಇನ್ನೊಂದು 3/4 ಲೋಟದಷ್ಟು ನೀರು ಹಾಕ್ತೀನಿ. ಈಗ ಇದನ್ನು ನಾವು ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡೋಣ. ಸ್ಟವ್ನ ಹಚ್ಕೊಂಡಿದ್ದೀವಿ. ನನ್ನ ಮಗ ಸ್ಟವ್ ಹಚ್ಚಿದ್ದಾರೆ. ನನ್ನ ಮಗ ಎಲ್ಲ ಮಾಡ್ತಾನೆ, ಹೆಲ್ಪ್ ಮಾಡ್ತಾನೆ. ನೋಡ್ಬೋದು ನನ್ನ ಮಗ ನೋಡ್ರಿ. ಇವನು ನನಗೆ ಅಡುಗೆದಾಗೆಲ್ಲ ಹೆಲ್ಪ್ ಮಾಡ್ತಾನೆ. ಈಗ ಸ್ಟವ್ ಹಚ್ತಾನೆ ಮತ್ತು ಉಪ್ಪು ಹಾಕ್ತಾನೆ. ನೋಡ್ಬೋದು, ಉಪ್ಪು ಹಾಕ್ತಾ ಇದ್ದಾನೆ ನನ್ನ ಮಗ. ಈಗ ಒಂಚೂರು ಆಯಿಲ್ ಹಾಕ್ತೀವಿ. ಹಾಕಪ್ಪಿ. ಆಯಿಲನ್ನು ಹಾಕಿದನು. ಇವನು ಎಲ್ಲದ್ರಾಗಲೂ ಹೆಲ್ಪ್ ಮಾಡ್ತಾನೆ ನನ್ನ ಮಗ. ಈಗ ಇದು ನೀರು ಕುದಿ ಬರೋಟ್ಟಿಗೆ ನಾವು ಅಕ್ಕಿ ತರಿಯನ್ನು ರುಬ್ಕೊಳ್ಳೋಣ. ನಾವು ಇದು ಮುಚ್ಚಿಬಿಟ್ಟು ಒಂದು 5-6 ನಿಮಿಷದೊಳಗೆ ಕುದಿ ಬರುತ್ತೆ. ಅಲ್ಲಿ ತನಕ ನಾನು ಅಕ್ಕಿ ತರಿಯನ್ನು ಮಿಕ್ಸಿ ಮಾಡ್ಕೊತೀನಿ. ಈಗ ನೋಡ್ಬೋದು, ನಮ್ಮದು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದು ತರಿ ಆಗಿದೆ, ದಪ್ಪನೇ ಇದೆ. ಇದು ಇನ್ನೊಂದು 2 ರೌಂಡ್ ಹಾಕಿ ತಿರುಗಿಸಿದ್ರೆ ಸಾಕು. ನಿಮಗೆ ಬೇಕಂತಂದರೆ ಇದೇ ಥರನೇ ಇಟ್ಕೋಬೋದು. ನಾನು ಇನ್ನೊಂದು ಸ್ವಲ್ಪ ಇದನ್ನು ತರಿಯಾಗಿ ಇನ್ನೊಂಚೂರು ಸಣ್ಣಕ್ಕೆ ಮಾಡ್ಕೊತೀನಿ. ನೋಡ್ಬೋದು, ಇದು ದಪ್ಪ ಇದೆ. ಈಗ ನಾನು ಒಂದು 2-3 ರೌಂಡ್ ಮಾಡಿದ್ರೆ ಸಾಕು. ಆವಾಗ ನಿಮಗೆ ಕರೆಕ್ಟ್ ಆದಂಥ ಪರ್ಫೆಕ್ಟ್ ಆದಂಥ ಒಂದು
ಅಕ್ಕಿ ತರಿಯನ್ನು ನೀವು ಕಡುಬು ಮಾಡಲಿಕ್ಕೆ ಆಗುತ್ತೆ. ಈಗ ನೋಡ್ಬೋದು ನಮಗೆ ಬೇಕಾದಷ್ಟು ಕಡುಬಿಗೆ ಬೇಕಾಗಷ್ಟು ತರಿ ರೆಡಿಯಾಗಿದೆ. ನೋಡ್ಬೋದು ಇಲ್ಲಿ ನೋಡು. ಆವಾಗ ಒಂಚೂರು ದಪ್ಪ ಇತ್ತು. ನಾವು ಇನ್ನೊಂಚೂರು ನೈಸ್ ಮಾಡ್ಲಿಕ್ಕೆ ಹೋದರೆ ಅದು ಇನ್ನೂ ತುಂಬ ಹಿಟ್ಟಿಟ್ಟು ಥರ ಬರುತ್ತೆ. ಇದು ನಾವು ಯಾಕಂದರೆ ನೀರಿನಲ್ಲಿ ತೊಳ್ಕೊಂಡಿರ್ತೀವಿ, ಅದಕ್ಕಾಗಿ ನಮಗೆ ಇದೇ ಥರನೇ ಇದ್ದರೆ ಬೇಯುತ್ತೆ. ನಾವು ಹಾಕಿದಾಗೆ ಒಂಚೂರು ಎಳೆ ಊರಿನಲ್ಲಿಟ್ಟು ಬೇಯಿಸಬೇಕು. ಹಾಕಬೇಕಾದ್ರೂ ನಾವು ಎಳೆ ಊರಿನಲ್ಲಿಟ್ಟೆ ಹಾಕಬೇಕು ಮತ್ತು ಅದು ಚೆನ್ನಾಗಿ ತಿರುಗಿಸ್ಬೇಕು. ಆವಾಗೇ ನಮಗೆ ಇದು ಒಳ್ಳೆಯ ಕಡುಬಾಗುತ್ತೆ. ಇದು ಕಡುಬು ನಮಗೆ ಸೊಪ್ಪಿನ ಸಾಂಬಾರಿಗೆ ಬರುತ್ತೆ, ಚಿಕನ್ ಸಾರು, ಮಟನ್ ಸಾರು, ಮೀನು ಸಾರಿಗಂತೂ ತುಂಬ ಚೆನ್ನಾಗಿರುತ್ತೆ ಇದು ಅಕ್ಕಿ ತರಿ. ಮತ್ತು ಬೇಗ ಆಗುವಂಥದ್ದು, ನಿಮಗೆ 10 ನಿಮಿಷದೊಳಗೆ ಆಗುತ್ತೆ. ಇದು ಒಂಚೂರು ಮುಂಚೆನೇ ತೊಳೆದಿಟ್ಕೊಂಡ್ರೆ, ಇಲ್ಲಿಗೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ರಾತ್ರಿ ತೊಳೆದು ಅಂಥ ಜಾಲರಿ ಪಾತ್ರೆ ಒಳಗೆ ಹಾಕಿಟ್ರೆ ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ಈ ಥರ ರುಬ್ಕೊಳ್ಳೋದು, ಒಂದು ಕಡೆ ನೀರು ಬಿಸಿ ಇಡೋದು, ನಿಮಗೆ ಬೇಗ ಆಗುತ್ತೆ. ಒಂದು ಸಾರು ಜಾಸ್ತಿ ತುಂಬ ಸಾರು ಮಾಡ್ಕೊಂಡ್ರು ಸಾಕು, ಸಾಂಬಾರು, ಅದು ನಿಮಗೆ ಈಸಿಯಾಗಿ ಕಡುಬನ್ನು ಮಾಡ್ಬೋದು. ಇದು ತುಂಬ ಟೇಸ್ಟಾಗಿರುತ್ತೆ, ಚೆನ್ನಾಗಿ ಬೇಯಿಸಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಈಗ ನೋಡ್ಬೋದು ನಾವು ನೀರು ಕುದಿ ಬರ್ತಾಯಿದೆ. ನಾವು ಇದೇ ಟೈಮ್ನಲ್ಲೇ ನಾವು ಮಾಡಿಟ್ಕೊಂಡಿದ್ದೇವಲ್ರಿ ಅಕ್ಕಿ ತರಿ ಹಾಕ್ತಾಯಿದ್ದೀನಿ. ನೋಡ್ಬೋದು ಇದು ಗಂಟೆನಾಗೋದಿಲ್ಲ, ನೀವು ಎಳೆ ಉರಿ ಇರಬೇಕು. ಇದು ಕಲಿಸ್ಕೋ ತನಕನೂ ನೀವು ಎಳೆ ಉರಿನೇ ಇಟ್ಕೋಬೇಕು. ಇದು ಇಟ್ಕೊಂಡ ತಕ್ಷಣ ನೋಡಿರಿ ಕುದಿ ಬರ್ತಾಯಿದೆ. ಈಗ ನಾವು ಇದೇ ಥರನೇ ಕಲಿಸ್ಬಿಟ್ಟು ಒಂದು 2 ನಿಮಿಷಗಳ ಕಾಲ ನಾವು ಮುಚ್ಚಿಡಬೇಕು. ನೋಡಿರಿ, ಈಗ ನಾವು ಅಕ್ಕಿ ತರಿಯನ್ನು ರುಬ್ಬಿದ್ದೇವಲ್ಲ ಈ ಥರ ಇರುತ್ತೆ. ಕೆಳಗಡೆ ಏನೂ ಹತ್ಕೋದಿಲ್ಲ ನಮ್ಮದು. ಇದು ತರಿ ರುಬ್ಬಿದ್ರೆ ಈ ಥರ ಜಾರು, ನೀವು ಖಾಲಿ ಮಾಡಿದಾಗಾದ್ರೂ ಈ ಥರ ಜಾರೇ ಕಾಣುತ್ತೆ. ನೀವು ಮನೆಯಲ್ಲಿ ಗೊತ್ತಿಲ್ಲ ಅಂತಂದ್ರೂ ಒಂದು ಸತಿ ಮಾಡಿಕೊಡ್ರಿ. ನೀವು ಊಟದ ಅಕ್ಕಿನಲ್ಲೂ ಮಾಡ್ಕೋಬೋದು, ತೊಂದರೆ ಇಲ್ಲ. ನಾನಿವಾಗ ಪ್ಲೇನ್ ಮಾಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮು ಮಸಾಲ ಕಡುಬು ಇದೇ ಥರನೇ ಸೇಮ್ ಪ್ರೊಸೀಜರು. ಅದಕ್ಕೆ ಮಸಾಲ ನಾವು ರೆಡಿ ಮಾಡ್ಕೋಬೇಕು. ಅದು ತುಂಬ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಒಂದು ಚಟ್ನಿ ಇರಲಿಲ್ಲ ಅಂತಂದ್ರೂ ನಿಮಗೆ ಕಡುಬಿನ ಜೊತೆಗೆ ಅದು ಸಹಾಯ ಆಗುತ್ತೆ. ಈಗ ನೋಡೋಣ ನಮ್ಮದು ಹೆಂಗೆ ಬೆಂದಿದೆ. ನೋಡ್ಬೋದು ಈಗ ನಮ್ಮದು ಬೆಂದಿದೆ. ನಾನಿದು ಇನ್ನೊಂದು ತಿರುಗಿಸ್ತಾ ಇದ್ದೀನಿ. ನೋಡ್ಬೋದು ಇದು ತಳ ಏನು ಹಿಡ್ದಿಲ್ಲ, ಇದು ಸ್ವಲ್ಪ ತಿರುಗಿಸ್ತಾ ಇರಬೇಕು. ನೋಡ್ಬೋದು ನಮ್ಮದು ಅಕ್ಕಿ ತರಿ ಈ ಥರ ಆಗಿದೆ. ನೋಡ್ಬೋದು, ನೋಡಿರಿ ತಳನೂ ಹಿಡಿದಿಲ್ಲ ನಮ್ಮದು. ಒಂಚೂರು ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸ್ತಾ ಇದ್ದರೆ ಏನು ತಳ ಹಿಡಿದಿಲ್ಲ. ನೋಡಿರಿ ಎಷ್ಟು ಬೆಳ್ಳಗೆ ಚೆನ್ನಾಗಿ ಬಂದಿದೆ. ಇದು ಕಡುಬು ನೋಡ್ತಾ ಇದ್ದರೆ ದೃಷ್ಟಿನೇ ಆಗ್ಬೋದು, ಅಷ್ಟು ಬೆಳ್ಳಗೆ ಅಂದರೆ ತುಂಬ ಬೆಳ್ಳಗೆ ಬರ್ತಿದೆ. ನೋಡ್ಬೋದು ಇದು. ನಾನೀಗ ಇದನ್ನು ಮುಚ್ಚಿಬಿಟ್ಟು ಒಂದು 5 ನಿಮಿಷಗಳ ಕಾಲ ಬೇಯಿಸ್ತೀನಿ. ನೀವು ನೋಡ್ಬೋದು, ನಾವಿವಾಗ ನೋಡೋಣ ನಮ್ಮದು ಕಡುಬು ಬೆಂದಾಗಿದೆ. 5 ನಿಮಿಷಗಳ ಕಾಲ ಇಟ್ಟಿದ್ದೆ. ನೋಡ್ಬೋದು ಚೆನ್ನಾಗಿ ಕುದಿ ಬರ್ತಾಯಿದೆ. ಕುದಿ ಬೆಂದಿದೆ ಇದು. ನೋಡಿರಿ ಇದು ಚೆನ್ನಾಗಿ ನಮಗೆ ಇದು ಆರಿದ್ಮೇಲೆ ನಮಗೆ ಬಿಡಿ ಬಿಡಿಯಾಗಿ ಸಿಗುತ್ತೆ. ಇವಾಗ ಇದು ಆಗಿದೆ. ನಾನು ಇದನ್ನು ಆಫ್ ಮಾಡ್ತಾಯಿದ್ದೇನೆ. ನೋಡ್ಬೋದು ನಾನೀಗ ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊತೀನಿ. ಅದು ಒಂಚೂರು ಆರಿದ ತಕ್ಷಣ ನಾನು ಕಡುಬನ್ನು ಕಟ್ಟಿ ಇಡ್ತೀನಿ. ನೀವು ನೋಡ್ಬೋದು ಇದೇ ಥರನೇ ನಾವು ಸ್ಟ್ಯಾಂಡ್ ಮಾಡ್ಕೊಂಡು ಈ ಥರ ಇದರೊಳಗೆ ಇಟ್ಕೊಂಡು ಇವಾಗ ಕಡುಬು ಕಟ್ಟಿ ಆದ ತಕ್ಷಣ ನಾನು ನೀರು ಬಿಸಿ ಮಾಡ್ಕೊಂಡು ಇದರೊಳಗೆ ಬೇಯಿಸ್ತೀನಿ. ಒಂದು 10 ನಿಮಿಷ ಬೆಂದರೆ ಸಾಕು. ಇವಾಗ ನೋಡ್ಬೋದು ನಾನು ಇದನ್ನು ಆರಿಸ್ಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿಯಾಗಿದೆ, ಅದಕ್ಕಾಗಿ ನಾನು ಈ ಥರನೇ ಆರಿಸ್ಕೊಂಡು, ಅಂದರೆ ಫುಲ್ ಆರಿಸ್ಬಾರ್ದು, ಸ್ವಲ್ಪ ಬಿಸಿ ಇದ್ದಾಗೆ ನಾವು ಕೈಗೆ ನೀರು ಹಚ್ಕೊಂಡು ಇದನ್ನು ಕಡುಬನ್ನು ಕಟ್ತೀವಿ. ಕಡುಬು ಕಟ್ಟಿ ಅದನ್ನು ಬೇಯಿಸ್ಲಿಕ್ಕೆ ಇಡ್ತೀವಿ. ಈಗ ನೋಡ್ಬೋದು ನಾನು ಈ ಪಾತ್ರೆಯಲ್ಲಿ ಒಂಚೂರು ನೀರು ತೊಗೊಂಡಿದ್ದೀನಿ. ನನಗಿದು ಉಂಡೆ ಕಟ್ಟಬೇಕಾದ್ರೆ ಕೈಗೆ ನೀರು ಹಚ್ಕೊಂಡ್ಬಿಟ್ಟು ನಾನು ಉಂಡೆ ಕಟ್ತಾಯಿದ್ದೀನಿ. ನೋಡ್ಬೋದು ಇಲ್ಲಿ ಒಂದು ಹಿಟ್ಟು ರೆಡಿಯಾಗಿದೆ. ಇದೇ ಥರ ಸ್ವಲ್ಪ ಬಿಸಿಯಾಗಿದೆ, ಆದರೂ ನಾನು ಇದೇ ಥರನೇ ಇಷ್ಟು ತೊಗೊಂಡ್ಬಿಟ್ಟು, ಇದು ತುಂಬ ಈಸಿ ಕೆಲಸ. ನೋಡ್ಬೋದು ನಮ್ಮದು ಹಿಟ್ಟೇನು ಇದು ಆಗಿಲ್ಲ. ಇದು ನೋಡ್ರಿ ಈ ಥರ ಮಾಡಿಬಿಟ್ಟು ಹಿಂಗೆ ಸ್ವಲ್ಪ ಗಟ್ಟಿಗಾಗಿ ಈ ಥರ ಉಜ್ಜಿ ಮಾಡಿದ್ರೆ ಈ ಥರ ನೋಡ್ಬೋದು ನೀವು. ನೋಡಿರಿ ಒಳ್ಳೆಯದಾದಂಥ ಉಂಡೆ ರೆಡಿಯಾಗಿದೆ, ಕಡುಬು ರೆಡಿಯಾಗಿದೆ. ನೋಡ್ಬೋದು ಇದು ಚೆನ್ನಾಗಿನೂ ಟೇಸ್ಟಾಗಿ ಬರುತ್ತೆ. ಈಗ ನೋಡ್ಬೋದು ನಾನು ಇನ್ನೊಂದು ಕಡುಬನ್ನು ಮಾಡ್ಕೊಂಡಿದ್ದೀನಿ. ನೋಡ್ಬೋದು
ಒಬ್ಬೊಬ್ಬರು ಒಂದೊಂದು ಥರ ಶೇಪ್ ಒಳಗೆ ಮಾಡ್ತಾರೆ. ನಾನು ಕಡುಬು ಅಂತಂದರೆ ಇದೇ ಶೇಪ್ ಇರಬೇಕು, ಇದೇ ಶೇಪ್ ಇದ್ದರೆ ಅದು ಕಡುಬು ಅಂತ ಚೆನ್ನಾಗಿ ಅನಿಸುತ್ತೆ. ಈಗ ನಾನು ಇನ್ನೊಂದು ಮಾಡ್ಕೊತಾ ಇದ್ದೀನಿ, ನೋಡ್ಬೋದು. ನೀವು ಬರಲ್ಲಂತೆ ಅಂದ್ರೂ ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ನಿಮಗೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ನಾನ್ ವೆಜ್ಜಿಗೂ ಮತ್ತು ವೆಜ್ಜಿಗೂ ಸಾಕಾಗುತ್ತೆ. ಇದು ಚಟ್ನಿ ಮಾಡ್ಕೊಂಡ್ರೂ ನಿಮಗೆ ಈ ಕಡುಬು ಚೆನ್ನಾಗಿ ತುಂಬ ವೆರೈಟಿ ಮಾಡ್ತಾರೆ. ನನಗೆ ಇದು ಈಸಿ, ನಾವು ಯಾವಾಗಲೂ ಮನೆಯಲ್ಲಿ ಮಾಡ್ತೀವಿ. ನೋಡ್ಬೋದು ಇಲ್ಲಿ ನೋಡ್ರಿ, ಈ ಥರ ಕಡುಬು ನಿಮಗೆ ಮಕ್ಕಳಿಗೆ ದೊಡ್ಡವರಿಗೆ ಇದು ಅಕ್ಕಿ ತರಿ ಕಡುಬು ಕೊಡಬೇಕು, ಒಳ್ಳೆಯದು ಮಕ್ಕಳಿಗೆ. ಅದಕ್ಕೆ ನೋಡಿರಿ ಈ ಥರ ನಾನು ಕಡುಬು ಮಾಡಿಟ್ಕೊತಾ ಇದ್ದೀನಿ. ಈಗ ಇದು ನೋಡ್ಬೋದು, ಇದರಲ್ಲಿ 2 ಥರ ಇದು ಕಡುಬನ್ನು ಕಟ್ತಾರೆ. ನೀವು ನೋಡ್ತಾ ಇದ್ರಲ್ಲ, ನಾನು ಇವಾಗ ನೀರು ಹಾಕ್ತಾಯಿದ್ದೀನಿ. ಇದು ನೀರು ಹಾಕಿಬಿಟ್ಟು ಚೆನ್ನಾಗಿ ನಾವು ಚಪಾತಿ ಮತ್ತು ಹಿಟ್ಟು ಕಲಿಸ್ಬೇಕಾದ್ರೆ ಯಾವ ಥರ ಕಲಿಸ್ಕೊತೀವೋ ಅದೇ ಥರನೇ ಕಲಿಸ್ತಾರೆ. ನೋಡ್ತಾ ಇರ್ಬೋದು ನೀವು. ಇದನ್ನು ಇದೇ ಥರನೇ ಕಲಿಸ್ಬಿಟ್ಟು ಇದನ್ನು ಚೆನ್ನಾಗಿ ಈ ಥರನೇ ಕಲಿಸ್ಬಿಟ್ಟು ನೀವು ನೋಡ್ಬೋದು. ನಾನು ಹಿಟ್ಟು ಯಾವ ಥರ ಕಲಿಸ್ತಾರೆ ಅದೇ ಥರನೇ ಕಲಿಸ್ಕೊಂಡು ಮಾಡ್ತಾಯಿದ್ದೀನಿ. ಕೆಲವೊಬ್ರು ಈ ಥರ ಕಟ್ತಾರೆ, ನನಗೆ ಈಸಿ ಅಂಥೇಳಿ ಅದು ಕಡುಬು ಮಾಡಲಾರ್ದವ್ರಿಗೂ ಈಸಿಯಾಗಿ ಅದು ಮಾಡ್ಬೋದು ಅಂತ ಸಲುವಾಗಿ ನಾನು ಆ ಥರ ತೋರಿಸಿದ್ದೀನಿ. ನೋಡ್ಬೋದು, ಇದು ನಮ್ಮದು ಹಿಟ್ಟು ರೆಡಿಯಾಗಿದೆ. ಇದು ಕಡುಬು ಕಟ್ಟೋಕ್ಕೆ ನೋಡ್ತಾ ಇರ್ಬೋದು. ಒಂದು ಚೂರು ನೀರು ಹಾಕ್ಕೊಂಡೆ ನಾವು ಈ ಥರನೇ ಅದು ಒಳ್ಳೆ ಬೈಂಡಿಂಗ್ ಬರುತ್ತೆ. ಇದನ್ನು ಒಂಥರ ಚೆನ್ನಾಗಿರುತ್ತೆ. ಕೆಲವೊಬ್ಬರಿಗೆ ತುಂಬ ನಾವು ಮಲೆನಾಡು ಕಡೆ ನೋಡ್ತೀವಲ್ರಿ, ಇದು ಇದೇ ಥರನೇ ಅವರು ಕಟ್ಟೋದು. ಈ ಥರನೇ ಮಾಡ್ಕೊಂಡ್ಬಿಟ್ಟು ಈ ಥರ ಮಾಡ್ಕೊಂಡ್ಬಿಟ್ಟು ಕಟ್ತಾರೆ. ಈಗ ನಾನು ಅದೇ ಥರನೇ ಕಟ್ಟಿ ತೋರಿಸ್ತೀನಿ ನೋಡಿರಿ. ನಿಮಗೆ ಕೈಗೆ ನೀರಿರಬೇಕು. ನಿಮಗೆ ನೀರಿದ್ದರೆ ಈ ಥರ ಕಡುಬನ್ನು ಕಟ್ಟೋಕ್ಕೆ ಈಸಿ ಆಗುತ್ತೆ. ಕೈಗೆ ಏನು ಹಚ್ಚೋದಿಲ್ಲ. ನೋಡ್ಬೋದು, ಇದೊಂಥರ ಸಾಫ್ಟ್ ಬರುತ್ತೆ. ಇದು ನಾನು ಮಾಡಿದ್ದು ನೋಡಿರಿ. ಫಸ್ಟಿಗೆ ಇದು ಒಂಚೂರು ರವೆ ಥರ ಕಾಣುತ್ತೆ, ಅಂದರೆ ನಾವು ಬೇಯಿಸಿದಾಗ ಸರಿ ಆಗುತ್ತೆ. ಇದು ಅಂತಂದರೆ ಸ್ವಲ್ಪ ನೀರು ಹಿಡಿಯುತ್ತೆ, ಅದು ನೀರು ಹಿಡಿಯೋದಿಲ್ಲ. ನೋಡ್ಬೋದು, ಇಷ್ಟಿಷ್ಟು ನಾನು ಕಟ್ಕೊಂಡಿದ್ದೀನಿ. ಈಗ ನಾನು ಇನ್ನೊಂದು ದೊಡ್ಡ ಕಟ್ಕೊತಾ ಇದ್ದೀನಿ. ನೀವು ಕೈಗೆ ನೀರು ಹಚ್ಕೊಂಡೆ ಈ ಥರ ಕಟ್ಟಿದ್ರೆ ಈಸಿಯಾಗಿ ಕಡುಬು ಬರಲ್ಲಂತೆ ಅಂದ್ರೂ ಸಹ ಇದು ಕಡುಬು ಈಸಿಯಾಗಿ ಮಾಡ್ಬೋದು. ನೋಡ್ಬೋದು ನಮಗೆ ಯಾವ ಥರ ಶೇಪ್ ಬಂದಿದೆ ಅಂತ. ಇದೇ ಥರನೇ ನಾವು ಮಾಡಿಟ್ಕೊತಾ ಇದ್ದೀವಿ. ನಾವೀಗ ಸ್ಟವನ್ನು ಹಚ್ಕೊಂಡಿದ್ದೇವೆ. ನಾವು ಪಾತ್ರೆ ಇಟ್ಕೊಂಡಿದ್ದೇವಲ್ರಿ, ಆ ಪಾತ್ರೆ ಒಳಗೆ ನಾನು ಕಡುಬನ್ನು ಕಟ್ಕೊಂಡಿದ್ದೆಲ್ಲನೂ ಹಾಕ್ತಾಯಿದ್ದೀನಿ. ನಾನು ಫಸ್ಟಿಗೆ ಸ್ವಲ್ಪ ಕೈನಲ್ಲಿ ಹಾಗೆ ಕಟ್ಟಿದ್ದಲ್ರಿ, ತುಂಬ ನಾನು ಕಲಿಸ್ಲಾರ್ದೇ ಹಿಂಗೆ ಬಂದಿತ್ತು. ಅದು ಬಿಸಿ ಇತ್ತಲ್ಲ, ನಾನು ಫಸ್ಟಿಗೆ ಮಾಡ್ಕೊಂಡಿರೋ ಕಡುಬನ್ನೇ ಫಸ್ಟಿಗೆ ಹಾಕೋತಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಂಥೇಳಿ ಅದೊಂಚೂರು ಮುಂಚೆನೂ ಮಾಡಿಟ್ಟಿರ್ತೀವಿ ನೋಡಿರಿ. ಈಗ ನೋಡಿ, ನಾನು ಕಡುಬನ್ನು ಹಾಕೋತಾ ಇದ್ದೀನಿ. ಇದು ನಾವು ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು, ಅದು ನಮಗೆ ಒಳ್ಳೆ ಕಡುಬಾಗಿ ರೆಡಿ ಆಗುತ್ತೆ. ಈಗ ನಾನು ಕಡುಬಿನ ಮೇಲೆ ಮುಚ್ಚಳ ಮುಚ್ಚಿ ಇದನ್ನು 10 ನಿಮಿಷಗಳ ಕಾಲ ಬೇಯಿಸ್ತೀನಿ. ಈಗ ನಾವು 10 ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೆ. ಇದು ಒಂಚೂರು ಬಿಸಿ ಆರೋ ತನಕ ನಾವು ಕಾಯೋಣ. ಒಂದು 5 ನಿಮಿಷದಾಗಲೇ ಆರುತ್ತೆ. ನೋಡ್ಬೋದು, ಈಗ ನಾನು ಒಂದು 10 ನಿಮಿಷ ಬಿಟ್ಟಿದ್ದೇನೆ ಕಡುಬು. ನೋಡ್ಬೋದು, ಚೆನ್ನಾಗಿ ಕಡುಬು ಬೆಂದಿದೆ. ಇದು ಚೆನ್ನಾಗಿ ರವೆ ಥರ ಕಾಣ್ತಾಯಿದೆ, ಬಿಸಿ ಇರುತ್ತೆ. ಒಂಚೂರು ಪ್ರಾಕ್ಟೀಸ್ ಇರಬೇಕು. ಪ್ರಾಕ್ಟೀಸ್ ಇಲ್ಲ ಅಂತಂದರೆ ನೀವು ಕೈಯಲ್ಲಿ 2 ಸ್ಪೂನ್ ಹಿಡ್ಕೊಂಡು ಇದನ್ನು ನೀವು ಇದೇ ಥರನೇ ತೆಗೆದು ಹಾಕ್ಕೋಬೇಕು. ಆವಾಗ ನಿಮಗೆ ಕಡುಬು ಇದು ತುಂಬ ಈಸಿ ಮಾಡ್ಬೋದು ಕಣ್ರಿ. ಇದು ಯಾಕಂದರೆ ಬೇಗ ಆಗೋ ಫುಡ್. ನೋಡಿರಿ, ಎಷ್ಟು ಬೆಳ್ಳಗೆ ಬಂದಿದೆ ನಮ್ಮದು ಕಡುಬು. ಇದನ್ನು ಈ ಥರನೇ ಕಟ್ ಮಾಡ್ಕೋಬೇಕು. ನೋಡಿರಿ, ಎಲ್ಲನೂ ಚೆನ್ನಾಗಿ ಬೆಂದಿದೆ. ನೋಡ್ಬೋದು, ತುಂಬ ಈಸಿಯಾಗಿ ನಾವು ಒಂಥರ ಯಾವ ಥರ ಕೇಕ್ ಕಟ್ ಮಾಡ್ತೀವೋ ಅದೇ ಥರನೇ ಬರುತ್ತೆ. ನೋಡ್ಬೋದು, ಇದಕ್ಕೆ ನಾವೀಗ ಕಾಂಬಿನೇಷನ್ ಆಗಿ ಸೊಪ್ಪಿನ ಸಾಂಬಾರನ್ನು ಮಾಡಿದ್ದೇವೆ. ನೋಡಿರಿ, ತರಕಾರಿ ಸಾರು ಆದ್ರೂ ಆಗುತ್ತೆ, ಮತ್ತು ನಾನ್ ವೆಜ್ ಆದ್ರೂ ಆಗುತ್ತೆ, ಮತ್ತು ಒಳ್ಳೆ ಗಟ್ಟಿ ಸಾಂಬಾರು ಸೊಪ್ಪಿನ ಸಾಂಬಾರು ಆದ್ರೂ ಆಗುತ್ತೆ. ಇದಕ್ಕೆ ಒಳ್ಳೆ ಕಾಂಬಿನೇಷನ್. ನೋಡ್ಬೋದು, ನೀವು ಈ ಥರ ನೀವು ಕಲಿಸ್ಕೊಂಡ್ರೆ ನೋಡ್ಬೋದು, ಇದು ತುಂಬ ರುಚಿಯಾಗಿರುತ್ತೆ. ನೋಡ್ಬೋದು, ಈ ಥರ ಕಲಿಸ್ಕೊಂಡ್ಬಿಟ್ಟು ಮನೆಯಲ್ಲಿ ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮತ್ತು ಮಧ್ಯಾಹ್ನಕ್ಕೆ ಲಂಚಿಗೂ ಇದು ಸರಿಯಾಗುತ್ತೆ. ನಮ್ಮ ವಿಡಿಯೋನ ನೋಡಿ ನಮಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಎಲ್ಲರೂ ಶೇರ್ ಮಾಡ್ತಾಯಿದ್ದೀರಾ, ಲೈಕ್ ಮಾಡ್ತಾಯಿದ್ದೀರಾ. ಎಲ್ಲರಿಗೆ ಧನ್ಯವಾದಗಳು. ನಮ್ಮ ವಿಡಿಯೋನು ನೀವು ಚೆನ್ನಾಗಿ ನೋಡಿಬಿಟ್ಟು ನಮಗೆ ಸಪೋರ್ಟ್ ಮಾಡಿ. ವಿಡಿಯೋನು ನೋಡಿದ್ದಕ್ಕಾಗಿ ಧನ್ಯವಾದಗಳು.